ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 1 ವಿದುರನ ಪ್ರಶ್ನೆಗಳು. ಇದರಿಂದ ಇವತ್ತು 2 ಶ್ಲೋಕಗಳನ್ನು ನಾವು ತಿಳ್ಕೊಳ್ಳೋಣ. ಶ್ಲೋಕ 14. ಇತ್ಯೂಚಿವಾಂಸ್ತತ್ರ ಸುಯೋಧನೇನ ಪ್ರವೃದ್ಧಕೋಪಸ್ಫುರಿತಾಧರೇಣ ಅಸತ್ಕೃತ ಸತ್ ಸ್ಪೃಹಣೀಯಶೀಲಃ ಕ್ಷತ್ತಾಸಕರ್ಣಾನುಜ ಸೌಬಲೇನ. ಅನುವಾದ: ಗೌರವಾನ್ವಿತ ವ್ಯಕ್ತಿಗಳಿಂದ ಯಾರ ವೈಯಕ್ತಿಕ ಚಾರಿತ್ರ್ಯವು ಪ್ರಶಂಸಿಸಲ್ಪಟ್ಟಿತ್ತೋ ಅಂತಹ ವಿದುರನು ಹೀಗೆ ಮಾತನಾಡುತ್ತಿದ್ದಾಗ ಕೋಪದಿಂದ ಕೊಬ್ಬಿದ ಮತ್ತು ತುಟಿಗಳು ಕಂಪಿಸುತ್ತಿದ್ದ ದುರ್ಯೋಧನನು ಅವನನ್ನು ಅಪಮಾನಿಸಿದನು. ದುರ್ಯೋಧನನು ಆಗ ಕರ್ಣ, ತನ್ನ ಕಿರಿಯ ಸಹೋದರರು ಹಾಗೂ ಸೋದರ ಮಾವ ಶಕುನಿಯ ಜೊತೆ ಇದ್ದನು. ಶ್ಲೋಕ 15. ಕ ಏನ ಮತ್ರೋಪಜುಹಾವ ಜಿಹ್ಮಂ ದಾಸ್ಯಾಸುತಂ ಯದ್ಬಲಿನೈವ ಪುಷ್ಟಃ ತಸ್ಮಿನ್ ಪ್ರತೀಪಃ ಪರಕೃತ್ಯ ಅಸ್ತೆ ನಿರ್ವಾಸ್ಯತಾಮಾಶು ಪುರಾಶ್ವಸಾನಃ. ಅನುವಾದ: ಈ ದಾಸಿಪುತ್ರನನ್ನು ಇಲ್ಲಿಗೆ ಬರಹೇಳಿದವರ್ಯಾರು? ಯಾರ ಪೋಷಣೆಯಿಂದ ಬೆಳೆದನೋ ಅವರ ಶತ್ರುಗಳ ಪರವಾಗಿಯೇ ಗೂಢಾಚಾರನ ಕೆಲಸ ಮಾಡುವಷ್ಟು ನೀಚ ಇವನು. ಕೂಡಲೇ ಇವನನ್ನು ಅರಮನೆಯಿಂದ ಹೊರದಬ್ಬಿ, ಆದರೆ ಉಸಿರಾಡಿಕೊಂಡಿರಲು ಬಿಡಿ. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡಿದ್ವಿ? ವಿದುರ ಹೇಳ್ತಾ ಇದ್ದಾನೆ ಧೃತರಾಷ್ಟ್ರನಿಗೆ, ಪಾಂಡವರು ಧರ್ಮದಿಂದ ನಡ್ಕೊಳ್ಳುವಂಥವ್ರು, ಅವರ ಜೊತೆ ಶ್ರೀಕೃಷ್ಣ ಇದ್ದಾನೆ, ಅವರ ಸಂಬಂಧಿಕರೆಲ್ಲರೂ ಇದ್ದಾರೆ, ಮತ್ತು ಅವರು ಬೇಕಾದಷ್ಟು ರಾಜರನ್ನೆಲ್ಲ ಗೆದ್ದಿರುವಂಥವ್ರು. ಅದಕ್ಕೆ ಅವರ ಮಿತ್ರತ್ವವನ್ನು ಮಾಡ್ಕೊಳ್ಳಿ, ನಾವು ಅವ್ರ ಜೊತೆ ಯುದ್ಧ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಅಪರಾಧನೇ ಒಂದು ಮೂರ್ತಿಯ ರೂಪವನ್ನು ತಗೊಂಡಿರುವಂತಹ ದುರ್ಯೋಧನನನ್ನು ನೀನು ಒಳ್ಳೆ ಮಗ ಏನೋ ಅನ್ನೋ ರೀತಿ ನೀನು ಅವನನ್ನು ಕಾಪಾಡ್ತಾ ಇದೆಯಾ. ಆದರೆ ಅವನು ಭಗವಂತನಿಗೆ ಈರ್ಷ್ಯೆ ಪಡುವಂಥವನು, ಅವನ ಶತ್ರುವಾಗಿ ನೋಡುವಂಥವನು. ಸೊ ನೀನು ಶ್ರೀಕೃಷ್ಣನ ಭಕ್ತನ ಅಲ್ಲದೆ ಇರೋನಿಗೆ ನೀನು ಸಹಾಯ ಮಾಡ್ತಾ ಇರೋದ್ರಿಂದ ನಿನ್ನಲ್ಲಿರುವಂತಹ ಎಲ್ಲ ಒಳ್ಳೆಯ ಗುಣಗಳೆಲ್ಲ ಹೊರಟೋಗ್ತಾ ಇದೆ, ಮತ್ತು ನೀನು ಕೆಟ್ಟ ಗುಣಗಳನ್ನು ತರಿಸ್ಕೊಳ್ತಾ ಇದೆಯಾ. ಅದಕ್ಕೋಸ್ಕರನೇ ನೀನು ಆದಷ್ಟು ಬೇಗ ಈ ದೌರ್ಭಾಗ್ಯದಿಂದ ಬಿಡುಗಡೆಯನ್ನು ಪಡ್ಕೋ, ಅದರಿಂದ ಏನಾಗುತ್ತೆ, ಇಡೀ ಕುಟುಂಬಕ್ಕೆ ಒಳ್ಳೆಯದಾಗುತ್ತೆ ಅಂತ ಅವನು ತನ್ನ ಸಲಹೆಯನ್ನು ಹೇಳ್ತಾನೆ. ಈಗ ಮುಂದುವರೆದಿಲ್ಲ ಏನಾಗುತ್ತೆ ಅಂತ ನೋಡೋಣ. ಯಾರು ಗೌರವಾನ್ವಿತ ವ್ಯಕ್ತಿಗಳಿಂದ ಅಂದರೆ ತುಂಬ ಗೌರವವನ್ನು ಪಡ್ಕೊಂಡಿರ್ತಾರಲ್ಲ, ಅಂದರೆ ಎಲ್ಲರೂ ಅವರನ್ನು ಗೌರವಿಸ್ತಾರೆ, ಅಂಥ ಗೌರವಾನ್ವಿತ ವ್ಯಕ್ತಿಗಳಿಂದ ಯಾರ ವೈಯಕ್ತಿಕ ಚಾರಿತ್ರ್ಯ ಅಂತಂದರೆ ಒಬ್ಬ ವ್ಯಕ್ತಿಯ ಚಾರಿತ್ರ್ಯ ಇರುತ್ತಲ್ಲ, ಅದನ್ನು ಹೊಗಳಬೇಕು ಬೇರೆಯವರು. ಎಂಥ ಒಳ್ಳೆ ವ್ಯಕ್ತಿ ಅಂತಂದ್ಬಿಟ್ಟು, ಅಂದರೆ ಅದನ್ನು ಹೊಗಳೋರು ಯಾರು ಬುದ್ಧಿ ಇಲ್ಲದೆ ಇರೋರು ಇಂಥವ್ರಲ್ಲ. ಗೌರವಾನ್ವಿತರು ಅಂದರೆ ಅವ್ರಿಗೂ ಕೂಡ ತಿಳುವಳಿಕೆ ಅನ್ನೋದಿರುತ್ತೆ, ವಿವೇಕ ಅನ್ನೋದಿರುತ್ತಲ್ಲ, ಅಂಥವರು ಯಾರ ಚಾರಿತ್ರ್ಯವನ್ನು ಪ್ರಶಂಸೆ ಮಾಡ್ತಾರೋ ಅಂಥ ವಿದುರ. ಅಂತಂದರೆ ಏನು? ವಿದುರ ಅಂತ ಎಲ್ಲ ಒಳ್ಳೆ ಗುಣಗಳಿರುವಂಥ ಒಬ್ಬ ವ್ಯಕ್ತಿ. ಅವನು ಹೀಗೆ ಮಾತಾಡ್ತಾ ಇರಬೇಕಾದ್ರೆ, ಅಂದರೆ ತನ್ನ ಅಣ್ಣನಿಗೆ ಒಳ್ಳೆ ಮಾತುಗಳನ್ನು ಹೇಳ್ತಾ ಇದ್ದಾನೆ. ನೀನು ಮಾಡ್ತಾ ಇರೋದು ಸರಿಯಲ್ಲ, ನಿನ್ನ ಮಗನ ವಿಷಯದಲ್ಲಿ ನೀನು ತಗೊಳ್ತಾ ಇರೋ ನಿರ್ಧಾರಗಳು ಸರಿಯಿಲ್ಲ, ಅವನನ್ನು ಬಿಟ್ಬಿಡು, ಅವನನ್ನು ಬಿಡಲಿಲ್ಲ ಅಂತಂದರೆ ಕುಲಕ್ಕೆ ಒಳ್ಳೆಯದಾಗೋದಿಲ್ಲ ಅಂತೆಲ್ಲ ಅವನು ಒಳ್ಳೆ ಮಾತುಗಳನ್ನು ಹಾಡ್ತಾ ಇದ್ದಾನಲ್ಲ. ಆಗ ಕೋಪದಿಂದ ಕೊಬ್ಬಿರುವಂಥ ಮತ್ತು ತುಟಿಗಳೆಲ್ಲ ಕಂಪಿಸ್ತಾ ಇದೆ ಕೋಪದಿಂದ ಅಂತ ದುರ್ಯೋಧನ ಅವನನ್ನು ಅವಮಾನ ಮಾಡ್ತಾನೆ. ದುರ್ಯೋಧನ ಆಗ ಯಾರ ಜೊತೆ ಇದ್ದ? ಕರ್ಣ ಮತ್ತು ತನ್ನ ತಮ್ಮಂದ್ರಿದ್ರು ಅವನ ಜೊತೆ, ಮತ್ತು ಸೋದರ ಮಾವ ಶಕುನಿ, ಅವನು ಯಾವಾಗಲೂ ಅವನ ಜೊತೆ ಇರ್ತಾನೆ. ಕರ್ಣ ಮತ್ತು ಶಕುನಿ ಮತ್ತು ತನ್ನ ತಮ್ಮಂದರು ಎಲ್ಲರೂ ಅಣ್ಣನಿಗೆ ಸಪೋರ್ಟ್ ಮಾಡೋರೆ, ಅಷ್ಟೂ ಜನ ಅವನ ಜೊತೆ ಇರ್ತಾರೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ನೋಡೋಣ. ಹಾವಿಗೆ ಹಾಲೆರೆದರೆ ವಿಷ ವೃದ್ಧಿಯಾಗುವಂತೆ ಮೂಢನಿಗೆ ಒಳ್ಳೆಯ ಸಲಹೆ ನೀಡುವುದರಿಂದ ಅವನ ಕೋಪ ಹೆಚ್ಚುತ್ತದೆ ಎಂಬ ನುಡಿ ಇದೆ. ಸಾಧು ಪುರುಷ ವಿದುರ ಎಷ್ಟು ಆದರಣೀಯನಾಗಿದ್ದನೆಂದರೆ ಎಲ್ಲ ಗೌರವಾನ್ವಿತರೂ ಅವನ ಚಾರಿತ್ರ್ಯವನ್ನು ಗಣ್ಯವೆಂದು ಪರಿಗಣಿಸಿದ್ದರು. ಆದರೆ ದುರ್ಯೋಧನ ಎಂಥ ಮೂರ್ಖನೆಂದರೆ ವಿದುರನನ್ನು ಅವಮಾನಿಸುವ ಧೈರ್ಯ ತೋರಿದನು. ದುರ್ಯೋಧನನನ್ನು ಸದಾ ದುಷ್ಕಾರ್ಯಗಳಿಗೆ ಪ್ರೋತ್ಸಾಹಿಸುತ್ತಿದ್ದ ಸೋದರ ಮಾವ ಶಕುನಿ ಮತ್ತು ಮಿತ್ರ ಕರ್ಣನ ಜೊತೆಗಿನ ಅವನ ದುಸ್ಸಂಗವೇ ಇದಕ್ಕೆ ಕಾರಣ. ಇಲ್ಲಿ ಒಂದು ಗಾದೆ ಮಾತಿದೆ, ನಾಣ್ಣುಡಿ ಅಂತ ಹೇಳ್ತಾರಲ್ಲ,
ಆ ರೀತಿ ಒಂದು ಮಾತಿದೆ. ಏನು ಅಂತಂದರೆ, ಹಾವಿಗೆ ಹಾಲೆರೆದ್ರೆ ಏನಾಗುತ್ತೆ, ವಿಷ ಇನ್ನೂ ಜಾಸ್ತಿ ಆಗುತ್ತಲ್ಲ. ಅದೇ ರೀತಿ ಒಬ್ಬ ಮೂಢ ಇರ್ತಾನೆ ಅಂತ ಇಟ್ಕೊಳ್ಳಿ, ಅವನಿಗೆ ಒಳ್ಳೊಳ್ಳೆ ಮಾತುಗಳನ್ನು, ಒಳ್ಳೆ ಸಲಹೆಗಳನ್ನು, ನೀನು ಹೀಗೆ ಮಾಡಬೇಡಪ್ಪ, ಹಾಗೆ ಮಾಡಬೇಡ ಅಂತ ಅವ್ನಿಗೆ ಒಳ್ಳೆ ಬುದ್ಧಿವಾದವನ್ನು ಹೇಳಿದ್ರೆ ಅವನ ಕೋಪ ಇನ್ನೂ ಹೆಚ್ಚಾಗುತ್ತೆ ಹೊರತು ಅವನಿಗೆ ಸಮಾಧಾನ ಆಗಿ ಅವ್ರ ಮಾತು ಕೇಳಬೇಕು ಅನ್ನೋದು ಇರೋದಿಲ್ಲ. ನೋಡಿ, ಇದನ್ನು ನಾವು ಚೆಕ್ ಮಾಡ್ಕೋಬೋದು. ಯಾರಾದರೂ ನಮಗೊಂದು ಒಳ್ಳೆ ಸಲಹೆಗಳನ್ನು ಕೊಡ್ತಾ ಇದ್ರೆ, ಆಗ ನಮ್ಮಲ್ಲಿ ಏನಾದರೂ ಕೋಪ ಹೆಚ್ಚಾಗ್ತಾ ಇದೆ ಅಂತಂದರೆ ನಾವು ಮೂಢರು ಅಂತ ತಿಳ್ಕೋಬೇಕು. ನಮ್ಮ ಒಳ್ಳೇದಕ್ಕೋಸ್ಕರ ತಾನೇ ಅವ್ರು ಹೇಳ್ತಾರೆ, ಆದರೆ ನಾವು ಅದನ್ನ ತಗೊಳ್ಳೋದಿಲ್ಲ. ಸಾಧು ಪುರುಷನಾದಂಥ ವಿದುರ, ಇಲ್ಲಿ ವಿದುರನನ್ನ ಸಾಧು ಅಂತ ಕರೀತಾ ಇದ್ದಾರೆ. ಯಾಕಂದ್ರೆ ಅವನೊಬ್ಬ ಭಕ್ತ, ಎಲ್ಲ ಜ್ಞಾನವನ್ನ ತಿಳ್ಕೊಂಡಿರೋನು, ಯಾವ ರೀತಿ ಇರಬೇಕು ಅಂತ ಅವನು ಗೊತ್ತು, ಯಾವುದ್ರಲ್ಲೂ ಅಟ್ಯಾಚ್ಮೆಂಟ್ ಇಲ್ಲ ಅವನಿಗೆ. ಸಾಧುಗಳು ಹೇಗಿರ್ತಾರೋ ಆ ರೀತಿ ಇರುವಂಥವನು ವಿದುರ. ಅವನು ಎಷ್ಟು ಗೌರವಾನ್ವಿತ ಅಂತಂದ್ರೆ, ಎಷ್ಟು ಆದರಣೀಯ ಅಂದ್ರೆ ಎಲ್ಲರೂ ಅವನಿಗೆ ರೆಸ್ಪೆಕ್ಟ್ ಕೊಡ್ತಾ ಇರ್ತಾರೆ. ಹೇಗೆ ಅಂತಂದರೆ, ಇನ್ನೂ ಈ ಒಂದು ಪ್ರಪಂಚದಲ್ಲಿ ಗೌರವಾನ್ವಿತರು ಇರ್ತಾರಲ್ಲ, ಅವರು ಅವನ ಚರಿತ್ರೆಯನ್ನು ಹೊಗಳ್ತಾ ಇದ್ರು. ಅಂದರೆ ಅವನೊಬ್ಬ ಉನ್ನತವಾದಂಥ ವ್ಯಕ್ತಿ ಅಂತಂದ್ಬಿಟ್ಟು ಅವನು ನಡ್ಕೊಳ್ಳೋ ರೀತಿ, ಅವನಲ್ಲಿರುವಂಥ ಗುಣಗಳು, ಇದನ್ನೆಲ್ಲ ಅವರು ಹೊಗಳ್ತಾ ಇದ್ರು. ಆದರೆ ದುರ್ಯೋಧನ ಎಂಥ ಒಬ್ಬ ಮೂರ್ಖ ಅಂತಂದರೆ, ಅವನು ವಿದುರನನ್ನು ಅವಮಾನಿಸ್ತಾನೆ, ಅವನ ಮನಸ್ಸಿಗೆ ನೋವಾಗುವ ಹಾಗೆ ಅವನು ನಡ್ಕೊಳ್ತಾನೆ. ಅಂದರೆ ದುರ್ಯೋಧನ ಈ ರೀತಿ ಎಲ್ಲ ನಡ್ಕೊಳ್ಳೋದಕ್ಕೆ ಮುಖ್ಯವಾದ ಕಾರಣ ಯಾರು, ಮತ್ತು ಅವನಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದವ್ರು ಯಾರು ಅಂತಂದರೆ ಅವರ ಮಾವ ಶಕುನಿ, ಮತ್ತು ಅವನ ಜೊತೆ ಯಾವಾಗಲೂ ಇದ್ದಂಥ ಅವನ ಮಿತ್ರ ಕರ್ಣ. ಇದಕ್ಕೆಲ್ಲ ಕಾರಣ ಏನು ಹೇಳಿ, ದುಸ್ಸಂಗ. ಅಂದರೆ ಕೆಟ್ಟವರ ಸಂಘ ಮಾಡ್ತಾನೆ. ಒಳ್ಳೆಯವರ ಸಂಘ ಮೊದಲಿಂದ ಮಾಡಿದ್ದಿದ್ರೆ ಅವನಿಗೂ ಕೂಡ ಒಳ್ಳೆ ಬುದ್ಧಿಗಳೇ ಬರ್ತಾಯಿತ್ತು, ಒಳ್ಳೆ ವಿಚಾರಗಳೇ ಅವನಲ್ಲಿ ಬರ್ತಾಯಿತ್ತು. ಆದರೆ ಇಲ್ಲೇನು ಮಾಡ್ದ, ಅವರಿಬ್ಬರ ಸಹವಾಸ ಮಾಡಿ, ಅಂದರೆ ಮೇನ್ ಇಲ್ಲಿ ಶಕುನಿಯ ಸಹವಾಸ ಮಾಡಿದ್ದಕ್ಕೆ ಅವನು ಬರೀ ಇವನಿಗೆ ಕಿವಿ ತುಂಬೋ ಕೆಲಸ ಅಂತ ಹೇಳ್ತಾರಲ್ಲ, ಅದನ್ನೇ ಮಾಡ್ತಾ ಇದ್ದ. ಅಂದರೆ ಏನು, ಪಾಂಡವರ ಮೇಲೆ ಎತ್ತಿ ಕಟ್ಟೋದು, ಕೃಷ್ಣನ ಮೇಲೆ ಎತ್ತಿ ಕಟ್ಟೋದು, ಆ ರೀತಿ ಎಲ್ಲ ಮಾಡಿ 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 ಅವನ ಮನಸ್ಸಲ್ಲಿ ಬರೀ ಕೆಟ್ಟದ್ದೇ ಅವನು ಯೋಚನೆ ಮಾಡಬೇಕು, ಕೆಟ್ಟ ಕೆಲಸಗಳನ್ನೇ ಮಾಡಬೇಕು. ಆ ರೀತಿ ಪ್ರೋತ್ಸಾಹವನ್ನು ಕೊಡ್ತಾ ಇರ್ತಾನೆ. ನೆಕ್ಸ್ಟ್ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ, ಅವನು ಏನು ಹೇಳ್ದ ಈಗ ಅಂದರೆ, ದುರ್ಯೋಧನ ಈಗ ಅವಮಾನಿಸ್ತಾನಲ್ಲ, ಅವನು ಏನು ಹೇಳ್ದ ಅಂತಂದರೆ, ಈ ದಾಸಿ ಪುತ್ರ ಇದಾನಲ್ಲ, ಇವನಿಗೆ ಇಲ್ಲಿ ಬರೋದಕ್ಕೆ ಹೇಳಿದ್ದು ಯಾರು ಅಂತ ಹೇಳ್ತಾನೆ. ಆಮೇಲೆ ಹೇಳ್ತಾನೆ, ಯಾರ ಪೋಷಣೆಯಲ್ಲಿ ಇವನು ಬೆಳೆದ್ನೋ, ಅಂದರೆ ಯಾರ ಅನ್ನನ ತಿಂದು ಇವನು ಬೆಳೆದಿದ್ದಾನೋ ಅವರಿಗೆ ಶತ್ರುಗಳು ಯಾರಿದ್ದಾರೋ ಅವ್ರ ಪರವಾಗಿ ಇಲ್ಲಿ ಗೂಢಾಚಾರಿಕೆ ಕೆಲಸ ಮಾಡುವಷ್ಟು ನೀಚ ಇವನು ಅಂತ ಹೇಳ್ತಾ ಇದ್ದಾನೆ. ಈಗ ನೋಡಿ, ಇಲ್ಲಿ ಅರ್ಥ ಮಾಡ್ಕೋಬೇಕು, ಇಲ್ಲಿ ಯಾರ ಪೋಷಣೆಯಿಂದ ಬೆಳೆದ್ನೋ ಅಂತಂದ್ರೆ ಏನು, ಇಲ್ಲಿ ಧೃತರಾಷ್ಟ್ರ ಅವನ ಪೋಷಣೆ ಮಾಡ್ತಾ ಇರೋದು, ಅಥವಾ ಕೌರವರು ಅಂತ ಇಟ್ಕೊಳ್ಳೋಣ. ಅವರ ಶತ್ರುಗಳು ಇವಾಗ ಅವನ ಪ್ರಕಾರ ಪಾಂಡವರು ಇವನ ಶತ್ರುಗಳು. ಸೊ ಆ ಶತ್ರುಗಳ ಪರವಾಗಿ ಅಂದ್ರೆ ಏನು, ಪಾಂಡವರ ಪರವಾಗಿ ಇಲ್ಲಿ ಅವನು ಗೂಢಾಚಾರಿಕೆ ಮಾಡ್ತಾ ಇದ್ದಾನೆ. ಇಲ್ಲೇನೇನಾಗುತ್ತೋ ಅದನ್ನೆಲ್ಲ ಅವ್ರಿಗೆ ಹೇಳ್ತಾನೆ, ಅವ್ರಿಗೆ ಸಹಾಯ ಮಾಡ್ತಾನೆ ಅಂತ ಇಲ್ಲಿ ಅರ್ಥ. ಸೊ ಅವರ ಗೂಢಾಚಾರಿಕೆ ಕೆಲಸ ಮಾಡುವಷ್ಟು ನೀಚ ಇವನು ಅಂತಂದ್ಬಿಟ್ಟು ತನ್ನ ಚಿಕ್ಕಪ್ಪನನ್ನ ಬೈತಾ ಇದ್ದಾನೆ. ಆಮೇಲೆ ಅಷ್ಟೇ ಹೇಳಲಿಲ್ಲ, ಅವನು ಇವನನ್ನ ಈಗಲೇ ಅರಮನೆಯಿಂದ ಹೊರಗಡೆ ದಬ್ಬಿ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಕೊಲ್ಬೇಡಿ, ಅವನು ಉಸಿರಾಡ್ಕೊಂಡಿರ್ಲಿ, ಆದರೆ ಅರಮನೆಯಿಂದ ಅವನನ್ನು ಹೊರಗಡೆ ಹಾಕಿ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾನೆ. ನೋಡಿ ಯಾವ ರೀತಿ ಅವನ ಒಂದು ಬಿಹೇವಿಯರ್ ಇದೆ, ಅವನು ನಡ್ಕೊಳ್ಳೋ ರೀತಿ ಎಷ್ಟು ಕೆಟ್ಟದಾಗಿದೆ ಅನ್ನೋದನ್ನ ಇಲ್ಲಿ ನಾವು ತಿಳ್ಕೋಬೇಕು. ಈಗ ಭಾವಾರ್ಥದಲ್ಲಿ ಗುರುಗಳು ಏನು ಹೇಳಿದ್ದಾರೆ ಅಂತ ನೋಡೋಣ. ವಿವಾಹವಾಗುವಾಗ ಕ್ಷತ್ರಿಯ ರಾಜರು ವಿವಾಹ ಮಾಡಿಕೊಂಡ ರಾಜಕುಮಾರಿಯ ಜೊತೆ ಕೆಲವು ಯುವತಿಯರನ್ನು ಕರೆತರುತ್ತಿದ್ದರು. ರಾಜನ ಪರಿಚಾರಿಕೆಯರಾದ ಈ ಯುವತಿಯರನ್ನು ದಾಸಿಯರೆಂದು ಅಥವಾ ಸೇವಕಿ ಪತ್ನಿಯರೆಂದು ಕರೆಯಲಾಗುತ್ತಿತ್ತು. ರಾಜನೊಂದಿಗೆ ನಿಕಟ ಸಂಬಂಧದಿಂದ ದಾಸಿಯರಿಗೆ ಮಕ್ಕಳಾಗುತ್ತಿತ್ತು. ಇಂತಹ ಮಕ್ಕಳನ್ನು ದಾಸಿಪುತ್ರರೆಂದು ಕರೆಯಲಾಗುತ್ತಿತ್ತು. ಅಂತಹ ದಾಸಿಪುತ್ರರಿಗೆ ಸಿಂಹಾಸನದ ಮೇಲೆ ಹಕ್ಕಿಲ್ಲ, ಆದರೆ ಅವರು ಜೀವನ ನಿರ್ವಹಣೆಗೆ ರಾಜಕುಮಾರನಂತೆಯೇ ಸಕಲ ಸೌಲಭ್ಯಗಳನ್ನು ಪಡೆಯುತ್ತಿದ್ದರು. ವಿದುರ ಅಂತ ದಾಸಿಪುತ್ರರಲ್ಲಿ ಒಬ್ಬ. ಅವನನ್ನು ಕ್ಷತ್ರಿಯರ ಮಧ್ಯೆ ಪರಿಗಣಿಸುತ್ತಿರಲಿಲ್ಲ. ಅಂದರೆ ಇಲ್ಲಿ
ವಿದುರ ಯಾರು ಅನ್ನೋದನ್ನ, ಅವನು ಯಾವ ರೀತಿ ಇವನಿಗೆ ಚಿಕ್ಕಪ್ಪ ಆಗಬೇಕು ಅಥವಾ ಅವನ ಅರಮನೆಯಲ್ಲಿ ಯಾಕಿದ್ದಾನೆ ಅನ್ನೋದ್ರ ಬಗ್ಗೆ ಇಲ್ಲಿ ವಿಷಯವನ್ನ ಹೇಳ್ತಾ ಇದ್ದಾರೆ. ಇಂದಿನ ಕಾಲದಲ್ಲಿ ಕ್ಷತ್ರಿಯರು ಮದುವೆ ಆಗಬೇಕಾದ್ರೆ ಆ ರಾಜಕುಮಾರಿ ಜೊತೆ ಅವರ ಸೇವಕಿಯರು, ಅಂದ್ರೆ ಅವಳಿಗೆ ಚಿಕ್ಕಂದಿನಿಂದ ರೂಢಿ ಆಗ್ಬಿಟ್ಟಿರುತ್ತಲ್ಲ ಸೇವಕಿಯರ ಜೊತೆ ಇದ್ದು, ಅದಕ್ಕೋಸ್ಕರ ಮದುವೆ ಆದಾಗ್ಲೂ ಒಂದಷ್ಟು ಜನ ಸೇವಕಿಯರನ್ನ ಅವಳ ಜೊತೆ ಸದಾ ಕಾಲ ಇರೋದಕ್ಕೆ ಅಂತಾನೆ ಕಳಿಸ್ತಾ ಇದ್ರು. ಅವರು ರಾಜನಿಗೂ ಕೂಡ ಸೇವೆ ಮಾಡ್ತಿದ್ರು. ಅವರನ್ನ ದಾಸಿಯರು ಅಂತ ಕರಿತಾ ಇದ್ರು ಅಥವಾ ಸೇವಕಿ ಪತ್ನಿಯರು ಅಂತ ಕರಿತಾ ಇದ್ರು. ಅಂದ್ರೆ ರಾಜನ ಜೊತೆ ಅವ್ರಿಗೂ ಕೂಡ ನಿಕಟವಾದಂತ ಸಂಪರ್ಕ ಇರ್ತಿತ್ತು. ಅವನ್ ಬೇಕಾದ್ರೆ ಅವ್ರ ಜೊತೆ ಕೂಡ ಇರಬಹುದಾಗಿತ್ತು. ರಾಣಿ ಜೊತೆ ಹೇಗಿರ್ತಾನೋ ಅವ್ರ ಜೊತೆನೂ ಇರ್ಬೋದು, ಆ ರೀತಿ ಇರ್ತಿತ್ತು. ಅವರಿಂದಾನೂ ಕೂಡ ಅವರು ಮಕ್ಕಳನ್ನ ಪಡೀತಾ ಇದ್ರು. ಆ ರೀತಿ ದಾಸಿಯರಿಂದ ಹುಟ್ಟಿದಂತ ಮಕ್ಕಳನ್ನ ದಾಸಿ ಪುತ್ರರು ಅಂತ ಕರಿತಾ ಇದ್ರು. ಅಂತ ದಾಸಿ ಪುತ್ರರಿಗೆ ರಾಜರಾಗೋ ಹಾಗಿರ್ಲಿಲ್ಲ ಅವ್ರಿಗೆ, ಅಂದ್ರೆ ಆ ಒಂದು ಹಕ್ಕು ಅವರಲ್ಲಿ ಇರ್ತಾ ಇರಲಿಲ್ಲ. ಆದ್ರೆ ಅವರು ಅರಮನೆಯಲ್ಲಿ ಬೇರೆ ರಾಜಕುಮಾರರು ಹೇಗೆ ಎಲ್ಲ ಅನುಕೂಲಗಳನ್ನ ಮತ್ತೆ ಆ ರಾಜ ಮನೆತನದಲ್ಲಿ ಏನೇನು ಸೌಕರ್ಯಗಳಿರುತ್ತೋ ಅದನ್ನೆಲ್ಲ ಪಡಿತಾರೋ ಹಾಗೆ ಇವರು ಕೂಡ ಪಡ್ಕೋಬಹುದು. ಆದ್ರೆ ಅವ್ರಿಗೆ ಸಿಂಹಾಸನದ ಮೇಲೆ ಕೂತ್ಕೊಳ್ಳುವಂತ ಒಂದು ಹಕ್ಕಿರೋದಿಲ್ಲ. ಅಂಥ ದಾಸಿ ಪುತ್ರರಲ್ಲಿ ವಿದುರ ಕೂಡ ಒಬ್ಬ. ಅವನನ್ನ ಕ್ಷತ್ರಿಯ ಅಂತ ಅವ್ರು ಯಾರೂ ಅಂದ್ಕೊಳ್ತಾ ಇರ್ಲಿಲ್ಲ. ಅವರು ತಮ್ಮ ಆದ್ರೂ ಕೂಡ ಅವನು ಕ್ಷತ್ರಿಯ ಅಂತ ಅನ್ನಿಸ್ಕೊಳ್ಳಲ್ಲ, ಅವನು ದಾಸಿ ಪುತ್ರ ಅಂತಾನೆ ಅನ್ನಿಸ್ಕೊಳ್ತಾ ಇದ್ದಿದ್ದು. ಧೃತರಾಷ್ಟ್ರ ತನ್ನ ಕಿರಿಯ ದಾಸಿ ಪುತ್ರ ಸಹೋದರನ ಬಗ್ಗೆ ತುಂಬಾ ಪ್ರೀತಿ ವಾತ್ಸಲ್ಯ ಹೊಂದಿದ್ದ. ವಿದುರನು ಧೃತರಾಷ್ಟ್ರನಿಗೆ ಪರಮ ಮಿತ್ರನೂ ದಾರ್ಶನಿಕ ಸಲಹೆಗಾರನೂ ಆಗಿದ್ದನು. ವಿದುರನು ಮಹಾತ್ಮ ಹಾಗೂ ತಮ್ಮ ಹಿತಾಕಾಂಕ್ಷಿ ಎಂಬುದು ದುರ್ಯೋಧನನಿಗೆ ಚೆನ್ನಾಗಿ ಗೊತ್ತಿತ್ತು. ಆದರೆ ದುರದೃಷ್ಟವಶಾತ್ ತನ್ನ ಮುಗ್ಧ ಚಿಕ್ಕಪ್ಪನಿಗೆ ನೋವು ಉಂಟು ಮಾಡುವಂತಹ ಕಟು ಮಾತುಗಳನ್ನಾಡಿದನು. ಇಲ್ಲಿ ಅವನು ದಾಸಿಪುತ್ರನಾಗಿದ್ರೂ ಕೂಡ ಧೃತರಾಷ್ಟ್ರನಿಗೆ ತುಂಬಾ ಇಷ್ಟ, ಅವನ ಮೇಲೆ ತುಂಬಾ ಪ್ರೀತಿ ವಾತ್ಸಲ್ಯವನ್ನ ಇಟ್ಕೊಂಡಿರ್ತಾನೆ. ಮತ್ತೆ ವಿದುರ ಕೂಡ ಧೃತರಾಷ್ಟ್ರನಿಗೂ ಕೂಡ ಒಳ್ಳೊಳ್ಳೆ ಸಲಹೆಗಳನ್ನ ಕೊಡೋದು, ಆಮೇಲೆ ಏನ್ ಮಾಡಿದ್ರೆ ತಪ್ಪು, ಏನ್ ಮಾಡಿದ್ರೆ ಸರಿ, ಈ ರೀತಿ ಅವನಿಗೆ ಒಳ್ಳೊಳ್ಳೆ ಮಾತುಗಳನ್ನ ಆಡ್ತಾ ಇರ್ತಾನೆ, ಸಲಹೆಗಾರ ಆಗಿರ್ತಾನೆ. ವಿದುರ ಮಹಾತ್ಮ ಮತ್ತೆ ನಮ್ಮ ಹಿತಾಕಾಂಕ್ಷಿ ಅನ್ನೋದು ದುರ್ಯೋಧನನಿಗೆ ಗೊತ್ತಿರುತ್ತೆ. ಆದ್ರೂ ಕೂಡ ನೋಡಿ ಇಲ್ಲಿ ದುರದೃಷ್ಟವಶಾತ್ ಅಂತ ಹೇಳ್ತಾ ಇದ್ದಾರೆ. ಅವನು ಈ ಮಾತನ್ನ ಆಡಬಾರದು ಅಂತ ಗೊತ್ತಿದೆ ಅವನಿಗೆ, ಆದ್ರೂ ಕೂಡ ಇಲ್ಲಿ ಆಡ್ತಾ ಇದ್ದಾನೆ. ಅಂದ್ರೆ ಮುಗ್ಧನಾದ ತನ್ನ ಚಿಕ್ಕಪ್ಪನಿಗೆ ನೋವುಂಟು ಮಾಡುವಂತಹ ಒಂದು ಕಟು ಮಾತುಗಳನ್ನ ಆಡ್ತಾನೆ ದುರ್ಯೋಧನ ವಿದುರನ ಹುಟ್ಟಿನ ಬಗ್ಗೆ ನಿಂದಿಸಿದ್ದಷ್ಟೇ ಅಲ್ಲದೆ ಅವನನ್ನು ವಿಶ್ವಾಸಘಾತಕನೆಂದು ಕರೆದಿದ್ದ. ಏಕೆಂದರೆ ತನ್ನ ಶತ್ರುವೆಂದು ಭಾವಿಸಿದ್ದ ಯುಧಿಷ್ಠಿರನನ್ನು ವಿದುರ ಬೆಂಬಲಿಸುತ್ತಿದ್ದಾನೆಂಬುದು ದುರ್ಯೋಧನನ ಗ್ರಹಿಕೆಯಾಗಿತ್ತು. ನೋಡಿ ಇಲ್ಲಿ ದುರ್ಯೋಧನ ಇವನು ದಾಸಿಪುತ್ರ ಅಂತ ಬೇರೆ ಹೇಳ್ತಾನೆ, ಅಷ್ಟೇ ಅಲ್ಲದೆ ವಿಶ್ವಾಸಘಾತಕ ಅಂತ ಕೂಡ ಕರೆದಿದ್ದಾನೆ. ಅಂದ್ರೆ ನಮ್ಮಲ್ಲಿ ಇತ್ಕೊಂಡು ನಮ್ಮ ಶತ್ರುಗಳಿಗೆ ಅವನು ಸಹಾಯ ಮಾಡ್ತಾನೆ ಅನ್ನೋದನ್ನು ಕೂಡ ಹೇಳಿರ್ತಾನಲ್ಲ. ಅಂದ್ರೆ ಇಲ್ಲಿ ಯಾಕೆ ಆ ರೀತಿ ಹೇಳಿದಾನೆ ಅಂತಂದ್ರೆ ತನ್ನ ಶತ್ರು ಅಂತ ಅವನು ಭಾವಿಸ್ಕೊಂಡಿರ್ತಾನೆ, ಆದ್ರೆ ಅವರು ಶತ್ರುಗಳಲ್ಲ. ನೋಡಿ ಈಗ ನಾವು ಅಷ್ಟೇನೆ, ಈ ಜಗತ್ತಲ್ಲಿ ಏನೇನಿದೆಯೋ ಅದನ್ನ ನೋಡೋ ರೀತಿನೇ ಬೇರೆ, ಅದಿರೋದೇ ಒಂದು, ನಾವು ಭಾವಿಸ್ಕೊಳ್ತೀವಿ, ಅದು ನಮ್ಮ ತಪ್ಪು, ಅದನ್ನ ಮಾಯೆ ಅಂತ ಹೇಳೋದು. ಅದಿರೋ ಹಾಗೆ ನಾವು ನೋಡೋದಕ್ಕೆ ಹೋಗೋದಿಲ್ಲ, ನಮ್ಮದೇ ಆದಂಥ ಒಂದು ಕಲ್ಪನೆ ಮಾಡ್ಕೊಳ್ತೀವಿ ಅಥವಾ ನಾವೇ ಒಂದು ಭಾವನೆಯನ್ನ ಸೃಷ್ಟಿ ಮಾಡ್ಕೊಳ್ತೀವಿ. ಅದರಿಂದ ಎಲ್ಲಾನು ತಲೆಕೆಳಕಾಗೋದು. ಈಗ ಒಬ್ಬ ವ್ಯಕ್ತಿ ನಮ್ಮನ್ನು ನೋಡ್ತಾ ಇದ್ದಾಗ ಅವನು ಸುಮ್ಮನೆ ಏನೋ ನೋಡ್ತಾ ಇರ್ತಾನೆ, ಆದರೆ ನಾವೇನು ಅನ್ಕೊಂಡ್ಬಿಡ್ತೀವಿ, ನಮ್ಮ ಊಹೆಗಳಲ್ಲಿ ಏನೇನೋ ಬಂದ್ಬಿಡುತ್ತೆ. ಅದನ್ನೆಲ್ಲ ಊಹಿಸ್ಕೊಂಡು ತಪ್ಪಾಗಿ ತಿಳ್ಕೊಂಡು ಆ ವ್ಯಕ್ತಿ ಬಗ್ಗೆನೆ ಅವನ ಸ್ವಭಾವನೆ ಸರಿ ಇಲ್ಲ, ಅವನ ಕ್ಯಾರೆಕ್ಟರೇ ಸರಿ ಇಲ್ಲ ಅನ್ನೋವರೆಗೂ ನಾವು ಮಾತಾಡ್ಬಿಡ್ತೀವಿ ಅಲ್ವಾ. ಅಲ್ಲಿ ಯಾರ್ದು ತಪ್ಪು, ಅವ್ರದ್ದು ತಪ್ಪಲ್ಲ. ನನ್ನ ಒಳಗಡೆ ಏನು ಭಾವನೆ ಬಂತೋ, ನಾನು ಏನು ಯೋಚನೆ ಮಾಡ್ತೀನೋ, ನಾನು ಆ ಕ್ಷಣಕ್ಕೆ ಏನು ಯೋಚನೆ ಮಾಡ್ತೀನೋ ಅದು ನಂದು ತಪ್ಪಾಗಿರುವಂಥದ್ದು ಅಲ್ವಾ. ಇಲ್ಲಿ ಗ್ರಹಿಕೆ ತಪ್ಪು. ದುರ್ಯೋಧನ ಅದನ್ನ ಆ ರೀತಿ ತಿಳ್ಕೊಳ್ತಾನೆ, ಅವನು ನನ್ನ ಶತ್ರು ಅಂತನ್ಬಿಟ್ಟು. ಸೊ ಅದಕ್ಕೆ ಇಲ್ಲಿ ಅವನು ಯುಧಿಷ್ಠಿರನನ್ನ ಬೆಂಬಲಿಸ್ತಾ ಇದ್ದಾನೆ, ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ ಅಂತಂದ್ಬಿಟ್ಟು ಇಲ್ಲಿ ತಪ್ಪಾಗಿ ಅವನು ಗ್ರಹಿಸ್ಕೊಳ್ತಾನೆ. ವಿದುರನನ್ನ ಕೂಡಲೇ ಅರಮನೆಯಿಂದ ಹೊರಕ್ಕೆ ದಬ್ಬಿ ಅವನೆಲ್ಲಾ ಸ್ವತ್ತುಗಳನ್ನು ವಶಪಡಿಸಿಕೊಳ್ಳಬೇಕೆಂದು ದುರ್ಯೋಧನ ಬಯಸಿದನು. ಸಾಧ್ಯವಿದ್ದಲ್ಲಿ ಪ್ರಾಣವೊಂದನ್ನು ಉಳಿಸುವ ತನಕ ಅವನ ಮೇಲೆ ಪ್ರಹಾರ ಮಾಡಬೇಕೆಂದು ದುರ್ಯೋಧನ ಬಯಸುತ್ತಿದ್ದ. ವಿದುರ ಪಾಂಡವರ ಗೂಢಾಚಾರನೆಂದು ಧೃತರಾಷ್ಟ್ರ ಮಹಾರಾಜನಿಗೆ ಅವರ ಪರವಾಗಿ ಸಲಹೆ ನೀಡುತ್ತಿದ್ದನೆಂದು ಅವನು ಆಪಾದಿಸಿದ. ಇಲ್ಲಿ
ಎಷ್ಟರ ಮಟ್ಟಿಗೆ ಅವನು ವಿದುರನ ಬಗ್ಗೆ ಮಾತಾಡ್ತಾನೆ ಅಂತಂದರೆ, ಅವನನ್ನ ಈಗಲೇ ಅರಮನೆಯಿಂದ ಹೊರಗಡೆ ದಬ್ಬಿ, ಈಗ ಅವನು ಪ್ರಾಣ ಒಂದು ಉಳಿಬೇಕು ಅಂತಂದರೆ ಅರ್ಥ ಏನು, ಅವನ ಹತ್ರ ಏನೇನಿದೆಯೋ ಸ್ವತ್ತುಗಳು ಅದನ್ನೆಲ್ಲ ತಗೊಂಡು ಅವನ ಪ್ರಾಣ ಒಂದು ಉಳಿಯೋವರೆಗೂ ಅವನನ್ನು ಹೊಡೀರಿ ಅಂತನೂ ಆಯಿತು. ಆಯಿತಾ, ಈಗ ಹೊಡೆದಾಗ ತಾನೇ ಪ್ರಾಣ ಹೋಗೋವರೆಗೂ ಹೊಡೆಯೋದು. ಸೊ ಪ್ರಾಣ ಒಂದನ್ನು ಉಳಿಸಿ ಅವನನ್ನು ಹೊಡಿಬೇಕು ಅಂತಲೇ ಅಂದ್ಕೊಂಡಿರ್ತಾನೆ. ಮತ್ತು ವಿದುರ ಪಾಂಡವರ ಗೂಢಾಚಾರ ಅಂದರೆ ಇಲ್ಲೇನೇನಾಗುತ್ತೋ ಅದನ್ನೆಲ್ಲ ತೊಗೊಂಡೋಗಿ ಅಲ್ಲಿ ಹೇಳ್ತಾನೆ. ಆಮೇಲೆ ಧೃತರಾಷ್ಟ್ರನಿಗೂ ಕೂಡ ಪಾಂಡವರ ಪರವಾಗಿ ಅವನು ಅಲ್ಲಿ ಸಲಹೆಯನ್ನು ಕೊಡ್ತಾ ಇದ್ದಾನೆ ಅಂತಂದ್ಬಿಟ್ಟು ಅವನು ವಾಪಾದನೆ ಮಾಡ್ತಾನೆ. ಅರಮನೆಯ ಜೀವನದ ಪರಿಸ್ಥಿತಿ, ಸನ್ನಿವೇಶಗಳು ಹಾಗೂ ರಾಜತಾಂತ್ರಿಕತೆಯ ಜಟಿಲತೆಗಳು ಹೇಗಿವೆ ಎಂದರೆ, ವಿದುರನಂತಹ ನಿರ್ದೋಷಿ ವ್ಯಕ್ತಿಯನ್ನು ಹೇಯ ಆಪಾದನೆಗಳಿಂದ ಶಿಕ್ಷಿಸಬಹುದು. ತನ್ನ ಸೋದರ ಸಂಬಂಧಿಯಾದ ದುರ್ಯೋಧನನ ಅಂತಹ ಅನಿರೀಕ್ಷಿತ ನಡವಳಿಕೆಯಿಂದ ಚಕಿತಗೊಂಡ ವಿದುರನು ವಾಸ್ತವವಾಗಿ ಏನಾದರೂ ಒಂದು ಅನಾಹುತ ಸಂಭವಿಸುವ ಮುನ್ನ ಒಳತಿಗಾಗಿ ಅರಮನೆಯನ್ನು ಬಿಟ್ಟು ಹೊರಡಲು ನಿರ್ಧರಿಸಿದನು. ನೋಡಿ, ರಾಜರು ಅನ್ನುವಂಥ ಒಂದು ಪೀರಿಯಡಲ್ಲಿ ಆ ರಾಜಮನೆಯವರು ಏನು ಬೇಕಾದರೂ ನಿರ್ಧಾರವನ್ನು ತಗೊಳ್ಬೋದು. ಆಯಿತಾ, ಆ ರೀತಿ ಇತ್ತು. ಅಂದರೆ ಅರಮನೆಯ ಜೀವನದ ಪರಿಸ್ಥಿತಿ, ಅಲ್ಲಿರುವಂಥ ಸನ್ನಿವೇಶಗಳು, ಅಲ್ಲಿ ನಡೆಯುವಂಥ ರಾಜತಾಂತ್ರಿಕತೆ ಎಷ್ಟು ಕಷ್ಟ ಅಂತಂದರೆ, ಎಂಥ ನಿರ್ದೋಷಿಯನ್ನಾದರೂ ಬೇಕಾದರೂ ಕೆಟ್ಟ ಆಪಾದನೆಗಳನ್ನು ಅವ್ರ ಮೇಲೆ ಹೊರಿಸಿ ಅವರನ್ನು ಶಿಕ್ಷಿಸ್ಬೋದಾಗಿತ್ತು. ಇಲ್ಲಿ ವಿದುರ ಕೂಡ ನಿರ್ದೋಷಿ, ಆದರೆ ಅವನ ಮೇಲೆ ಕೆಟ್ಟ ಆಪಾದನೆಗಳನ್ನು ಅವನು ಹಾಕ್ತಾ ಇದ್ದಾನೆ. ತನ್ನ ಸೋದರ ಸಂಬಂಧಿ ಅಂತಂದರೆ ಏನು, ನನ್ನ ಅಣ್ಣನ ಮಗನೇ ನನ್ನ ಮೇಲೆ ಈ ರೀತಿ ಎಲ್ಲ ಮಾತಾಡ್ತಾ ಇದ್ದಾನಲ್ಲ ಅಂತಂದ್ಬಿಟ್ಟು ಅವನು ಎಕ್ಸ್ಪೆಕ್ಟೂ ಮಾಡಿರೋದಿಲ್ಲ. ನನ್ನ ಬಗ್ಗೆ ಅವನು ಈ ರೀತಿ ಎಲ್ಲ ಮನಸ್ಸಲ್ಲಿ ಇಟ್ಕೊಂಡಿದ್ದಾನೆ, ಈ ರೀತಿ ಮಾತಾಡ್ತಾನೆ ಅಂತಂದ್ಬಿಟ್ಟು ಅವನಿಗೆ ತುಂಬ ಬೇಜಾರಾಗುತ್ತೆ. ಆಗ ಅವನು ತುಂಬ ಆಶ್ಚರ್ಯ ಪಟ್ಕೊಂಡು, ಏನಾದರೂ ಒಂದು ಇಲ್ಲಿ ಸುಮ್ಮನೆ ಕೆಟ್ಟ ಘಟನೆ ನಡೆಯೋ ಮೊದಲು ನಾನೇ ಇಲ್ಲಿಂದ ಹೊರಟೋಗ್ಬೇಕು, ಇದು ನನಗೂ ಒಳ್ಳೆಯದು ಅವ್ರಿಗೂ ಒಳ್ಳೆಯದು, ನನ್ನಿಂದ ಬೇರೆ ಯಾರಿಗೂ ಇಲ್ಲಿ ತೊಂದರೆ ಆಗಬಾರ್ದು, ನನಗೂ ತೊಂದರೆ ಆಗಬಾರ್ದು ಅಂತ ಅವನು ಯೋಚನೆ ಮಾಡ್ತಾ ಇದ್ದಾನೆ. ನೋಡಿ, ಒಬ್ಬ ಒಳ್ಳೆ ವ್ಯಕ್ತಿ, ಬುದ್ಧಿವಂತ ವ್ಯಕ್ತಿ, ವಿವೇಕಿ ಆಗಿರೋನು ಮಾತ್ರ ಈ ರೀತಿ ಯೋಚನೆ ಮಾಡೋದಕ್ಕೆ ಸಾಧ್ಯ. ಇಲ್ಲ ಅಂದರೆ ಏನು ಮಾಡ್ತಾಯಿದ್ರು, ಅಲ್ಲಿ ಇಬ್ರಿಗೊಬ್ರು ಏನೋ ಮಾತಾಡಿಕೊಂಡು ದೊಡ್ಡ ಜಗಳ ಆಗಿ ಆಮೇಲೆ ಅವ್ರು ಇವನಿಗೆ ಹೊಡೆದು, ಯಾಕಂದರೆ ಅವಂದೇ ನಡೆಯೋದು. ಈಗ ದುರ್ಯೋಧನ ಹೇಗೆ ಹೇಳ್ತಾನೋ ಹಾಗೆ ನಡೆಯೋದು. ಯಾಕಂದರೆ ಧೃತರಾಷ್ಟ್ರ ಒಳಗಡೆಯಿಂದ ಕುರುಡಾಗ್ಬಿಟ್ಟಿದ್ದಾನೀಗ, ಹೊರಗಡೆಯಿಂದ ಅಲ್ಲ ಒಳಗಡೆಯಿಂದನೂ ಕುರುಡು. ಮಗನ ಮೋಹದಲ್ಲಿ ಅವನು ಸಿಕ್ಕಾಕೊಂಡಿದ್ದಾನೆ. ಅವನು ಏನು ಹೇಳ್ತಾನೋ ಹಾಗೆ ಇವನು ಮಾಡೋದು. ಸೊ ಅವನು ಯೋಚನೆ ಮಾಡಿಬಿಡ್ತಾನೀಗ, ಇಲ್ಲಿದ್ದು ಏನಾದರೂ ಅನಾಹುತ ನಡೆಯೋ ಮೊದಲು ನಾನೇ ಇಲ್ಲಿಂದ ಹೊರಟೋಗ್ಬೇಕು ಅಂತ ಅವನು ಯೋಚನೆ ಮಾಡ್ತಾ ಇದ್ದಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.